ಬ್ಯಾಗ್ ಕುಡ್ಕೊಂಬರ್ತಾಳೆ. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ಬ್ಲಾಗ್ ಅಂದರೆ ನಾರ್ಮಲ್ ಡೇ ಇನ್ ಲೈಫ್ ಬ್ಲಾಗೆ. ಇವತ್ತು ನಾನು ಸ್ವಲ್ಪ ನನ್ನ ಫ್ಯಾಮಿಲಿ ಫಂಕ್ಷನ್ ಇದೆ ಅಂತ ಸ್ವಲ್ಪ ನಾನು ಹೊರಗಡೆ ಹೋಗ್ತಿದ್ದೇನೆ. ನಾವುರದಲ್ಲಿ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಹಾಗೇ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಬನ್ನಿ ಇವತ್ತಿನ ಡೇ ಹೇಗೆಲ್ಲ ಹೋಗ್ತದೆ ಅಂತ ನೋಡುವ. ಓಕೆ, ಬ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ವಾ? ಹೋಗುವ ಬನ್ನಿ. ಬೇರೇನು ಪ್ಲ್ಯಾನ್ ಇಲ್ಲ, ನೋಡುವ ಇವತ್ತಿನ ಡೇ ಹೇಗೆ ಹೋಗ್ತದೆ. ಪ್ಲ್ಯಾನಿಂಗ್ ಏನು ಬೇರೆ ಇಲ್ಲ, ಅನ್ಪ್ಲ್ಯಾನ್ಡ್. ಮತ್ತು ಹೋಗೋದು ಕೂಡ ನನಗೆ ಕನ್ಫರ್ಮ್ ಇರಲಿಲ್ಲ. ಸೊ ಇಲ್ಲ, ಬರುವ ಮುಂಚೆ ನಾವು ಮನೆಗೆ ಬಂದುಬಿಡ್ಬೇಕು. ವರ್ಷದ ನೋಡ್ಕೊಳ್ರಿ ಎತ್ತೆ ಉಂಟು. ನಾವು ಈಗ ಹೋಗ್ತಾ ಇದ್ದೇವೆ, ರೆಡಿಯಾಗಿಲ್ಲ ಹೋಗ್ತಾ ಇದ್ದೇವೆ. ಇಲ್ಲ ಬರುವ ಮುಂಚೆ ಬರಬೇಕು. 4 ಗಂಟೆಗೆ ಎಲ್ಲ ಬರ್ತಾಳೆ ಅವಳು. ಬರುವ ಮುಂಚೆ ನಾವು ಇಲ್ಲಿರಬೇಕು. ಮಾತು ನೋಡಿ, ಮಾತಿಗೆ ಫುಲ್ಲು ಖುಷಿ. ಎಲ್ಲಿಗೆ ಹೋಗುದಂದ್ರೆ ಬೇಗ ಅವನ ಶೂ ಎಲ್ಲ ತಂದು ಕೊಡ್ತಾನೆ, ಹೋಗುವ ನಾವು ಅಂತ. ಅನ್ಪ್ಲ್ಯಾನ್ ಹೋಗೋದ್ರಲ್ಲಿ ಇರಲಿಲ್ಲ, ಸಡನ್ನಾಗಿ ಹೊರಟಿದ್ದೇವೆ ನಾವು. ಹಾಗೆ ನಾವಿಲ್ಲಿ ರಿಲಾನ ಸ್ಕೂಲ್ನ ಹತ್ರ ಬಂದ್ವಿ. ಯಾಕೆಂದರೆ ನಿನ್ನೆ ಸ್ವಲ್ಪ ಹೇಳಿ ಕಳಿಸಿದ್ರಂತೆ ಬರಬೇಕು ಅಂತ. ಮತ್ತು ಅವಳಿಗೆ ಸ್ವಲ್ಪ ಫುಡ್ಡಿದ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಅದಕ್ಕೆ ಸ್ವಲ್ಪ ಹೇಳಿ ಹೋಗುವ ಅಂತ ಬಂದಿದ್ದೇವೆ. ಹಾಗೆ ಇವರು ಹೋದರು, ಮಾತಾಡ್ಲಿಕ್ಕಂತ ಹೋದರು. ನಾವಿಲ್ಲಿ ಆಟೋದಲ್ಲಿ ಕೂತ್ಕೊಂಡಿದ್ದೀವಿ ನೋಡಿ. ನಾನು ಮತ್ತು ಮಾಜಿ ಇಲ್ಲಿ ಆಟೋದಲ್ಲಿ ಕೂತ್ಕೊಂಡಿದ್ದೇವೆ. ತುಂಬ ಸಿಂಪಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೇನೆ. ನೀನು ಮಾಜ್ ಮಾಜ್ ನೋಗಿ ಹಿಂಗೆ ಹಾಯ್ ಅಕ್ಕ ಹಾಯ್. ಸೇ ಮಾಷಾ ಅಲ್ಲ ಗೈಸ್. ಮತ್ತೆ ಆಗ್ಲೇ ಚೆಲ್ಲಪ್ಪು ಹಾಗೆ ಬಂದರು, ಹೇಳಿ ಬಂದರು. ಹಾಗೆ ಈಗ 12 o'clock ಆಯಿತು, ಆಲ್ರೆಡಿ ಲೇಟಾಗಿದೆ. ಹೋಗ್ಲಿಕ್ಕೇ ತುಂಬ ಇದೆ ನಮಗೆ ಇಲ್ಲಿಂದ. ಸೊ ಗೈಸ್, ಹಾಗೆ ಇಲ್ಲಿ ಸ್ವಲ್ಪ ಮಾತಾಡಿ ಈಗ ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಹಾಗೆ ಗೈಸ್, ನಾವೀಗ ಇಲ್ಲಿ ಗುರಾಯಂಕೆರೆಯಲ್ಲಿದೆ. ಗುರಾಯಂಕೆರೆಯಲ್ಲಿ ನಾವೊಂದು ಚಾರ್ಜ್ ಇದ್ದೊಂದು ಬಲ್ಬ್ ತಗೊಂಡಿದ್ವಿ. ಅದೇನಾಗಿದೆ ಅಂದರೆ ಅದು ಕರೆಂಟ್ ಹೋದಾಗ ಉಂಟಲ್ಲ, ಇದು ಆನೇ ಆಗೋದಿಲ್ಲ. ಅಂದರೆ ಚಾರ್ಜಿದ್ದು ಬಲ್ಬ್ ನಮಗೆಲ್ಲ ಗೊತ್ತಿರಬೇಕು, ಅದು ಆನೇ ಆಗೋದಿಲ್ಲ. ಹಾಗೆ ಹೊಸತ್ತು ತಗೊಂಡು ಒಂದು ತಿಂಗಳು ಕೂಡ ಆಗಲಿಲ್ಲ. ಹಾಗೆ ಅದನ್ನು ಮತ್ತೆ ಎಕ್ಸ್ಚೇಂಜ್ ಗ್ಯಾರಂಟಿ ಇದೆ ಅದಕ್ಕೆ, ಮತ್ತೆ ಎಕ್ಸ್ಚೇಂಜ್ ಮಾಡುವ ಅಂತ ಹೋಗಿದ್ದಾರೆ. ಇಲ್ಲಿದ್ದಾರೆ ನೋಡಿ. ಕತ್ತರಲ್ಲಿ ನಾಗಣೆ ಆವಲಲ್ಲೇ ಕತ್ತರಲ್ಲಿ ಮಜ ಬಾಬಾ ಬಂಡು ಬಾ. ಚುಚ್ಚಿ ಬ್ಯಾಗ್ ಕುಡ್ಸೊಂದು ಚುಚ್ಚಾವ ಹೋಯ್ನಾ.
ವಾಪಸ್ ಹೋಗ್ತಾ ಇದ್ವಿ, ಮನೆಗೆ ಹೋಗ್ತಾ ಇದ್ವಿ. ರಿಟರ್ನ್ ಬಂದ್ವಿ ಹೋಗಿ ಎಲ್ಲ. ಅಲ್ಲೆಲ್ಲ ನಾನು ವೀಡಿಯೋ ಶೂಟ್ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಇಲ್ಲಿ ಬರ್ತಾ ರೋಡ್ ಸೈಡಲ್ಲಿ ಅವಿಲ್ ಮಿಲ್ಕ್ ಕುಡಿಯುವ ಅಂತ ನಿಲ್ಲಿಸಿದ್ದೇವೆ. ಅವಿಲ್ ಮಿಲ್ಕ್ ತರಲಿಕ್ಕೆ ಹೋಗಿದ್ದಾರೆ ನೋಡಿ, ಅಲ್ಲಿದೆ. ಇಲ್ಲಿ ಬೆಳ್ತಂಗಡಿಯಲ್ಲಿ ನಿಲ್ಲಿಸಿದ್ದೇವೆ. ಮಾಜ್ ನೋಡಿ, ನನ್ನ ಪಪ್ಪ ಹೋಗಿದ್ದಾರಲ್ಲ, ಅದಕ್ಕೆ ಚೆನ್ನಾಗಿದೆ, ಪರವಾಗಿಲ್ಲ. ಉಂಡಾಕೊ ನೀರು ಕಡೆ ಎಂದ್ರುಂಡು ನಿಲ್ಕೋ. ಇನ್ನು ನೀರ ಬರುವಾಗ ಟೈಮ್ ಆಗ್ತಾ ಬಂತು, ನಾವು ಹೋಗುವಾಗ ಕರೆಕ್ಟ್ ಆಗ್ತದೆ. ಹಾಗೆ ಬೇಗ ಹೋಗುದು, ನೀರು ಕುಡಿಯೋದು, ಹೋಟ್ಲಂತ ಹೊರಗೆ ಬಿಸಾಡೋದು. ಶಾಪ್ ನೋಡಿದ್ವಿ, ಹಾಗೆ ಫ್ರೂಟ್ಸ್ ತಗೊಂಡು ಹೋಗುವ ಅಂತ ಮನೆಗೆ. ಹಾಗೆ ನಾವೀಗ ಮನೆಗೆ ರೀಚ್ ಆದ್ವಿ. ಈಗ ಟೈಮ್ 3 o'clock ಆಗಿದೆ. ಹಾಗೆ ಸ್ವಲ್ಪ ಬ್ಯಾಲೆನ್ಸ್ ಮನೆ ಕೆಲಸ ಎಲ್ಲ ಇತ್ತು, ಹಾಗೆ ಸ್ವಲ್ಪ ಮಾಡುವ. ಇಲ್ಲ ಬರುವ ಕರೆಕ್ಟ್ ಟೈಮ್ ಆಗುತ್ತೆ. ಹಾಗೆ ಬನ್ನಿ, ಮತ್ತು ನಾನೀಗ ಕಂಟಿನ್ಯೂ ಮಾಡ್ತಿದ್ದೇನೆ ಬ್ಲಾಗ್. ನೋಡಿ, ಬರುವಾಗ ಮ್ಯಾಂಗೋ ತಂದದ್ದು, ಮ್ಯಾಂಗೋ ಆ್ಯಂಡ್ ಪೈನಾಪಲ್. ಪೈನಾಪಲ್ ಕಟ್ ಮಾಡ್ತಿದ್ದಾರೆ ನೋಡಿ. ಸೊ ಗೈಸ್, ರೇಲ ಬರಲಿಕ್ಕೆ ಆಯಿತು. ಹಾಗೆ ಸ್ವಲ್ಪ ನಿದ್ದೆ ಮಾಡಿ ಎಲ್ಲ ಎದ್ದು ಬಂದದ್ದು. ಹಾಗೆ ಪೈನಾಪಲ್ ತಿನ್ನುವಂತ ಕಟ್ ಮಾಡಿ ಅಂತ ಹೇಳಿದ, ಕಟ್ ಮಾಡಿ. ರಿಲಾನಿಗೆ ಫೇವ್ರೇಟ್. ಎಲ್ಲ ಬರಲಿಕ್ಕೆ ಟೈಮ್ ಆಯ್ತಲ್ಲ, ಹಾಗೆ ಟೀ ಇಡುವ ಅಂತ ಕಿಚನಿಗೆ ಬಂದೆ. ಈಗ ಅವ್ರಿಗೆ ಪೈನಾಪಲ್ ಕಟ್ ಮಾಡಿ ಕೇಳಿದಲ್ಲ, ಪೈನಾಪಲ್ ತಿಂತಾ ಇದ್ದೇನೆ. ಸ್ವೀಟ್ ಇದೆ, ಮತ್ತು ಯಾರಿಗೆ ಪೈನಾಪಲ್ ಇಷ್ಟ. ರಿಲಾನಿಗೆ ಫೇವ್ರೇಟ್ ಇದು. ರಿಲಾನ ಪ್ರೆಗ್ನೆನ್ಸಿಯಲ್ಲಿ ನಾನು ಪೈನಾಪಲೇ ತಿಂತಾಯಿದ್ದೆ ಜಾಸ್ತಿ. ಹಾಗೆ ಮಗುವಿಗೆ ನೋಡಿದರೆ ಮಗುವಿಗೂ ಪೈನಾಪಲ್ ತುಂಬ ಇಷ್ಟ ಅಂತ ಕೋಇನ್ಸಿಡೆನ್ಸ್ ಅಲ್ಲ. ಫುಲ್ಲು ಕ್ಲೀನ್ ಮಾಡಿ ಇಟ್ಟಿದ್ದೆ, ಪಾತ್ರೆ ಎಲ್ಲ ಇಟ್ಟು ಫುಲ್ಲು ಕ್ಲೀನ್ ಮಾಡಿಟ್ಟು ಹೋಗಿದ್ದೆ. ಅದನ್ನು ಕ್ಲೀನ್ ಮಾಡುವ. ಸೊ ಗೈಸ್, ಬೆಳಿಗ್ಗೆನೇ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟು ಹೋಗಿದ್ದೆ. ಅದನ್ನು ಇದೆಲ್ಲ ತೆಗೆದಿಡ್ತಿದ್ದೇನೆ ನೋಡಿ, ತೆಗೆದಿಡ್ತಾ ಇದ್ದೇನೆ. ನಾನು ವಾಶ್ ಮಾಡಿ ಇಡಲಿಕ್ಕೆ ಅಂತ ಈ ಥರ ಒಂದು ಬಕೆಟ್ ಇಟ್ಕೊಂಡಿದ್ದೇನೆ. ಹಾಗೆ ಕೂಡ ಇದ್ದೆ. ಈಗ ಮಳೆಗಾಲನ ಅಲ್ಲ ಬೇಸಿಗೆಗಾಲನ ಒಂದು ಗೊತ್ತಾಗೋದಿಲ್ಲಲ್ಲ. ಬಿಸಿಲಿತ್ತು, ಇಷ್ಟರ ತನಕ ಬಿಸಿಲಿತ್ತು. ಈಗ ಸ್ವಲ್ಪ ಮೋಡ ಹಾಕಿದೆ. ನಾವು ಅಲ್ಲಿ ಫಂಕ್ಷನ್ಗೆ ಹೋದಲ್ಲಿ ತುಂಬ ಮಳೆ ಇತ್ತು. ಒಮ್ಮೆ ಜೋರು ಮಳೆ ಬಂತು, ಒಂದು ಮಧ್ಯಾಹ್ನದ ಹೊತ್ತೆಲ್ಲ ಜೋರು ಮಳೆ ಬಂತು. ಹಾಗೆ ನಿದ್ದೆಗಣ್ಣಲ್ಲೇ ಇದ್ದೇನೆ. ಬ್ಲಾಗ್ ವೈಂಡ್ ಅಪ್ ಕೊಡಲಿಲ್ಲಲ್ಲ, ಹಾಗೆ ಒಂದು ಸ್ವಲ್ಪ ಕಂಟಿನ್ಯೂ ಮಾಡಿ ಮತ್ತೆ ವೈಂಡ್ ಅಪ್ ಕೊಡುವ ಅಂತ ಇದ್ದೇನೆ. ಸೊ ಗೈಸ್, ಮತ್ತು ನಿಮಗೆ ಯಾವ ಥರ ಎಲ್ಲ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ಮತ್ತು ನಾನು ಯಾವ ಥರ ಬ್ಲಾಗ್ ಮಾಡಬೇಕಂತ, ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಯಾವ ಥರ ಮಾಡಬೇಕಂತ ನನಗೆ ಕೂಡ ಸ್ವಲ್ಪ ಐಡಿಯಾಸ್ ಕೊಡಿ.
ಯಾಕಂದರೆ ನಾನು ಕೂಡ ನ್ಯೂ ಬ್ಲಾಗರ್ ಅಲ್ವಾ. ನೀವೆಲ್ಲ ತುಂಬ ಐಡಿಯಾಸ್ ಎಲ್ಲ ಕೊಟ್ಟರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ. ಓಕೆ, ಮತ್ತು ಡೇ ಇನ್ ಮೈ ಲೈಫಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ ತೋರಿಸುವ ಅಂತ ನಾನು ಮಾಡೋದು, ಆದರೆ ಆಗೋದಿಲ್ಲ. ಸಣ್ಣ ಸಣ್ಣ ಮಗುಗಳು ಇದೆಲ್ಲ ತುಂಬ ಕಷ್ಟ ಆಗ್ತದೆ. ಹಾಗೆ ನೋಡು, ನಾನು ಆದಷ್ಟು ಟ್ರೈ ಮಾಡ್ತೇನೆ. ಓಕೆ, ಯಾವುದು ಕಷ್ಟ ಆಗ್ತದೆ ಅಂತ ಕೂತ್ಕೊಳ್ಳಿಕ್ಕೆ ಬಾರ್ದಲ್ಲ, ಟ್ರೈ ಮಾಡಬೇಕು. ನೋಡಿ, ಏನು ಫ್ರಿಜ್ ಹುಡುಕಾಡ್ಲಿಕ್ಕೇ ಶುರು ಮಾಡೋದು. ಬಂದು ಎಂತ ಇದೆ ಅಂತ ನೋಡಿ. ಅದ್ರಲ್ಲಿ ಪೈನಾಪಲ್ ಉಂಟು ಇರ್ತಗ. ಹಾಗೆ ನಾನು ಸ್ವಲ್ಪ ಮೇಕಪ್ ರಿಮೂವ್ ಮಾಡಿರಲಿಲ್ಲ. ಹಾಗೆ ಮೇಕಪ್ ರಿಮೂವ್ ಮಾಡಿಕೊಂಡು ಫೇಸ್ ವಾಶಲ್ಲಾಗಿ ಇಲ್ಲಿ ನಾನು ಐಸ್ ಕ್ಯೂಬ್ ಮಸಾಜ್ ಮಾಡ್ತಾಯಿದ್ದೇನೆ ಫೇಸಿಗೆ. ಒಂದು 10 ಸೆಕೆಂಡ್ ಫೇಸ್ಗೆ ಚೆನ್ನಾಗಿ ಐಸ್ ಕ್ಯೂಬ್ ಎಲ್ಲ ಮಸಾಜ್ ಮಾಡಿಕೊಂಡು ಆಮೇಲೆ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳುವ ಅಂತ. ಇಲ್ಲಿ ನಾನು ಮೇಥಿ ಪೌಡರ್ ಮತ್ತು ಕರ್ಡ್ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಈ ಮೇಥಿ ಪೌಡ್ರ್ ನಿಮಗೆ ಆನ್ಲೈನಲ್ಲಿ ಸಿಗ್ತದೆ, ಆನ್ಲೈನಲ್ಲಿ ನೋಡ್ಬೋದು ನೀವು. ತುಂಬ ಯೂಸ್ ಆಗ್ತದೆ, ಹೇರ್ ಕೇರ್ಗೆ ಆಗಿರ್ಬೋದು, ಸ್ಕಿನ್ ಕೇರ್ಗೆ ಆಗಿರ್ಬೋದು, ತುಂಬ ಯೂಸ್ ಆಗ್ತದೆ. ಹಾಗೆ ನಾನು ಇಲ್ಲಿ ಒಂದು ಫೇಸ್ ಪ್ಯಾಕ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 20 ಮಿನಿಟ್ಸ್ ಇದ್ದರೆ ಸಾಕು, ಆಮೇಲೆ ವಾಶ್ ಮಾಡ್ಕೊಳ್ತೇನೆ. ಸೊ ಗೈಸ್, ಫೇಸ್ ಪ್ಯಾಕೆಲ್ಲ ಹಾಕಿ ಫ್ರೆಶ್ ಆಗಿ ಬಂದಾಯಿತು. ಇನ್ನು ವಿಡಿಯೋಗೆ ವೈಂಡ್ ಅಪ್ ಕೊಡುವ ಅಂದರೆ ಒಂದು ಟ್ವಿಸ್ಟ್ ವಿಡಿಯೋದಲ್ಲಿ. ಏನು, ಅಕ್ಕ ಸರ್ಪ್ರೈಸ್ ಆಗಿ ಮನೆಗೆ ಬಂದಿದ್ದಾಳೆ. ಹಾಗೆ ನೋಡುವ, ಇನ್ನು ಕಂಟಿನ್ಯೂ ಮಾಡುವ. ಓಕೆ, ಹಾಗೆ ಇಲ್ಲಿ ನಾನು ಮ್ಯಾಂಗೋ ಕಟ್ ಮಾಡ್ತಾಯಿದ್ದೇನೆ, ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡುವ ಅಂತ. ಮ್ಯಾಂಗೋ ಮಿಲ್ಕ್ ಶೇಕ್ ಮತ್ತು ಶವರ್ಮ ಇದೆ, ಒಳ್ಳೆ ಕಾಂಬಿನೇಷನ್ ಅಲ್ವಾ. ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಗೈಸ್. ಕೀಪ್ ವಾಚಿಂಗ್. ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಹಾಗೆ ಯಾರು ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.